ಹಾಯ್ ಎವ್ರಿವನ್, ದಿಸ್ ಇಸ್ ಮಮತಾ. ವೆಲ್ಕಮ್ ಟು ಅನ್ಸಿ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ನಮ್ಮ ಯೂಟ್ಯೂಬ್ ವಿಡಿಯೋಸ್ನ ನೀವೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ ನೋಡಿ, ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದು ಅವರಿಗೆ ಮ್ಯಾಥ್ಸ್ ಅನ್ನೋದು ತುಂಬ ಡಿಫಿಕಲ್ಟ್ ಅನ್ಸಿದ್ರೆ ನಮ್ಮ ಎಲ್ಲ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಮ್ಮ ಯಾವ ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಂತಂದ್ರೆ, ನಿಮಗೆ ಗೊತ್ತೇ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವೆಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ 1.2ನ ಕಂಟಿನ್ಯೂ ಪಾರ್ಟ್ನ ಡಿಸ್ಕಸ್ ಮಾಡಿದ್ವಿ. ಇನ್ನು ಕೆಲವೊಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಿದೆ. ಸೊ ಉಳಿದಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ನ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆನಾ? ಸೊ ಬನ್ನಿ ನೋಡೋಣ. ನೀವಿಲ್ಲಿ ನೋಡ್ಬೋದು, ಎಕ್ಸಸೈಸ್ 1.2 ಅಲ್ಲಿ ಸೆಕ್ಷನ್ 3 ಅಲ್ಲಿ 7 ಪ್ರಾಬ್ಲಮ್ವರೆಗೂ ನಾವು ಸಾಲ್ವ್ ಮಾಡಿದ್ವಿ. ಸೊ 8, 9 ಸಹ ತುಂಬಾನೇ ಸಿಂಪಲ್ ಇದೆ. ನಾವು 10th ಪ್ರಾಬ್ಲಮ್ನ ತಗೊಳ್ಳೋಣ. ಇವಾಗ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ, ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನಿಲ್ಲ, ನೀವು ನಮಗೆ ಇಷ್ಟೊತ್ತು ಯಾವ ತರ ಕೊಡ್ತಾ ಇದ್ರು ಅಂದ್ರೆ ಡೈರೆಕ್ಟ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕೊಡ್ತಾ ಇದ್ರಲ್ವಾ. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಅವರು ವಾಕ್ಯದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ಎಕ್ಸ್ಪ್ರೆಷನ್ಸ್ ರೂಪದಲ್ಲಿ ಬರ್ಕೋಬೇಕು. ಬರ್ಕೊಂಡ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ನೋಡೋಣ ಬನ್ನಿ. ಇವಾಗ ಏನ್ ಕೊಟ್ಟಿದ್ದಾರೆ, 17th ಟರ್ಮ್ 10th ಟರ್ಮ್ಗಿಂತ 7 ಪಟ್ಟು ಹೆಚ್ಚಾಗಿದೆ ಅಂದ್ರೆ 17th ಟರ್ಮ್ ಕೊಟ್ಟಿದ್ದಾರೆ ಅವರು. ಹೌದಾ? 17th ಟರ್ಮ್ ಎಷ್ಟಿದೆ? 10ನೇ ಪದಕ್ಕಿಂತ ಅಂದ್ರೆ 10th ಟರ್ಮ್ಗಿಂತ 7 ಪಟ್ಟು ಹೆಚ್ಚಾಗಿದೆ ಅಂದ್ರೆ ಇಲ್ಲಿ +7 ಬರುತ್ತೆ. ಹೌದಾ? ಸೊ ನಾವು ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ, A17 ಓಕೆನಾ, A10th ಅಂದ್ರೆ 10th ಟರ್ಮ್ +7. ಸೊ ಇದನ್ನ ಇನ್ನ ಸುಲಭ ರೀತಿಯಲ್ಲಿ ಸಿಂಪ್ಲಿಫೈ ಮಾಡೋದು ಹೆಂಗೆ ಅಂತಂದ್ರೆ, ನೀವಿಲ್ಲಿ ನೋಡಿ, A17 ಅಂದ್ರೆ ಎಷ್ಟು? A + 16D. ಹೌದಾ? ಇಲ್ಲಿ ಬಂದ್ಬಿಟ್ಟು A10 ಅಂತಂದ್ರೆ A + 9D. ಹೌದಾ? ಮತ್ತೆ +7. ಸೊ ನೋಡಿ, ಇವಾಗ ನಾವು ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಮಗೆ D ಸಿಗುತ್ತೆ. ಯಾವ ರೀತಿ ಅಂದ್ರೆ A + 16D. ಹೌದಾ? ಸೊ ಇದನ್ನೆಲ್ಲ ಈ ಕಡೆ ಬರೆದ್ರೆ ಏನಾಗುತ್ತೆ? -A, ಇದು -9D. ಓಕೆನಾ? ಸೊ ಈ 7 ಅನ್ನ ಹಾಗೆ ಬರ್ಕೊಳ್ಳೋಣ. ಸೊ =7 ಇವೆರಡಷ್ಟೇ ಈ ಕಡೆ ತಗೊಂಡಿದ್ದೀನಿ. ಸೊ ಈ ಪ್ಲಸ್ಗೂ ಈ ಮೈನಸ್ಗೂ ಇದು ಕ್ಯಾನ್ಸಲ್ ಆಗುತ್ತಾ? ಸೊ ಕ್ಯಾನ್ಸಲ್ ಆದ್ಮೇಲೆ ಇಲ್ಲಿ ನೋಡಿ 16D ಇದೆ, -9D ಇದೆ. ಸೊ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ? ಇಲ್ಲಿ 7D ಆಗುತ್ತೆ. ಹೌದಾ? 7D ಅಂದ್ರೆ =7. ಇಲ್ಲಿ D ಇರೋದ್ರಿಂದ D =7 ಆಗುತ್ತೆ. ಹೌದಾ? ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ ನಮಗೆ. ಅಂದ್ರೆ ಇಲ್ಲಿ ನಮಗೆ ಕ್ವಶನ್ಸ್ ಕೇಳಿರೋದು ಏನ್ ಕೇಳಿದಾರೆ ಇಲ್ಲಿ? 1 ಸೆಕೆಂಡ್. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿರೋದು. ಹೌದಾ? ಸೊ ಅಂದ್ರೆ ಅವ್ರು ಕಂಡುಹಿಡಿಯಕ್ಕೆ ಹೇಳಿರೋದು ಏನು? D ನ. ಸೊ ನಾವು D = 1. ಅರ್ಥ ಆಯ್ತಾ? ತುಂಬಾನೇ ಸಿಂಪಲ್ ಆಗಿರುತ್ತೆ. ಬಟ್ ಏನಂದ್ರೆ, ಅವರು ಕ್ವೆಶನ್ ಅನ್ನೇ ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿನೇ ಇರುತ್ತೆ. ನೀವು ಕ್ವೆಶನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದೇ ತರ ನಾವು ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. 11th ಒನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಇದೆ. ಸೊ ನೋಡಿ, ಇವಾಗ ಕ್ವಶನ್ನ ಒಂದೊಂದಾಗಿ ಬಿಡ್ಸೋಣ, ನಿಮಗೆ ಗೊತ್ತಾಗುತ್ತೆ. ಸೊ 11th ಅಲ್ವಾ, ನಮಗಿಲ್ಲಿ ಫಸ್ಟ್ ಕಂಡುಹಿಡಿಯಕ್ಕೆ ಹೇಳಿರೋದೇನು? ಸಮಾಂತರ ಶ್ರೇಣಿಯ ಯಾವ ಪದವು, ಯಾವುದೋ ಒಂದು n ಪದ ಇದೆ. ಓಕೆನಾ? ಆ n ಪದನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ನಮಗೆ. ಅದಕ್ಕೆ ಕ್ಲೂ ಕೊಟ್ಟಿದ್ದಾರೆ. ಆ AN ಪದ ಇಷ್ಟೊತ್ತು ನಮಗೆ ಏನಾಗ್ತಿತ್ತು ಹೇಳಿ ನೋಡೋಣ. ಡೈರೆಕ್ಟ್ ಆಗಿ A ಕೊಡ್ತಿದ್ರು, ಇಲ್ಲ D ಕೊಡ್ತಿದ್ರು, AN ನ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ರು, ಇಲ್ಲ N ನ ಕಂಡುಹಿಡಿಯಕ್ಕೆ ಹೇಳಿದ್ರು. ಇದೆಲ್ಲ ಡೈರೆಕ್ಟ್ ಆಗಿ ಯಾವ ಟರ್ಮ್ ನ ಕಂಡುಹಿಡಿಬೇಕು ಅನ್ನೋದು ಕ್ವಶನ್ ಅಲ್ಲೇ ಕ್ಲಿಯರ್ ಆಗಿ ಕೊಡ್ತಾ ಇದ್ರು. ಬಟ್ ಇಲ್ಲಿ ಏನಂದ್ರೆ, ಯಾವ ಪದವು ಅಂತ ಕೊಟ್ಟಿದ್ದಾರೆ ಅಂದ್ರೆ, ನಾವು ಕಂಡುಹಿಡಿಯಬೇಕಾಗಿರೋ ಪದವನ್ನು ಕೊಟ್ಟಿದ್ದಾರೆ. ಬಟ್ ಆ ಪದ N ನ, D ನ, AN ಅಂತ ಏನು ಕೊಟ್ಟಿಲ್ಲ. ಅದಕ್ಕೆ ಒಂದು ಕ್ಲೂನ ಕೊಟ್ಟಿದ್ದಾರೆ. ಏನ್ ಕ್ಲೂ ಅಂದ್ರೆ, ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇವಾಗ N ಯಾವ ಪದ ಅಂತ ನಮಗೆ ಗೊತ್ತಿಲ್ಲ. ಬಟ್ ಇದಕ್ಕೆ ಕ್ಲೂ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದ್ರದ್ದು AN ಏನಾಗಿರುತ್ತೆ ಅಂದ್ರೆ
ಯಾವ ಪದವು ಅಂದ್ರೆ ಇದರ ಎನ್ ಏನಾಗಿದೆ ಅಂತ ಕೊಟ್ಟಿದ್ದಾರೆ. 54ನೇ ಪದಕ್ಕಿಂತ ಅಂದ್ರೆ A54ಗಿಂತ 132 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ಲಸ್ 132 ಗೊತ್ತಾಯ್ತಾ. ಅಂದ್ರೆ ನಮಗೆ ಇಲ್ಲಿ ಕ್ಲೂ ಕೊಟ್ಟಿರೋದೇನು ಎನ್ ಈ ತರ ಆಗಿದೆ ಅಂತ ಕ್ಲೂ ಕೊಟ್ಟಿದ್ದಾರೆ ನಮಗೆ. ಓಕೆನಾ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ಈ ಎನ್ ಅನ್ನ ಕಂಡುಹಿಡಿಯಬೇಕು. ಎನ್ ಅನ್ನ ಕಂಡುಹಿಡಿದಾದ್ಮೇಲೆ ಎನ್ ಅನ್ನ ಕಂಡುಹಿಡಿಯಬೇಕು. ಯಾಕಂದ್ರೆ ಅಲ್ಲಿ ಯಾವ ಪದ ಅಂತ ಕೇಳಿದ್ದಾರೆ. ಸೊ ಯಾವ ಪದ ಅಂದ್ರೆ ಯಾವ ಟರ್ಮ್ ಅಂತ ಅರ್ಥ. ಯಾವ ಟರ್ಮ್ ಅಂದ್ರೆ ಈ ಎನ್ ಅನ್ನ ಆಮೇಲೆ ಕಂಡುಹಿಡಿಬಹುದು ನಾವು. ಸೊ ಅದಕ್ಕಿಂತ ಮುಂಚೆ A54 ಗೊತ್ತಿರ್ಬೇಕಾ ನಮಗೆ. ಸೊ A54 ಅಲ್ಲಿ ಏನಿದೆ, A54ನ ಕಂಡುಹಿಡಿಬೇಕಂದ್ರೆ ಮತ್ತೆ ಇನ್ನ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ, 3, 15, 27, 39 ಅಂತ ಕೊಟ್ಟಿದಾರಲ್ವಾ. ಸೊ ಅದನ್ನ ಬರ್ಕೊಳ್ಳೋಣ. ಸಮಾಂತರ ಶ್ರೇಣಿನ 3, 15, 27, 39 ಹೌದಾ. ಸೊ ಇದರಿಂದ ನಮಗೆ ಯಾವ್ದಾವ್ ಟರ್ಮ್ ಗೊತ್ತಿದೆ, A=3 ಅಂತ ಗೊತ್ತಿದೆ. ಡಿಫ್ರೆನ್ಸ್ ನ ಕಡಿಬೇಕು. 15 - 3 ಅಂತಂದ್ರೆ ಎಷ್ಟಾಗುತ್ತೆ ಹೇಳಿ ನೋಡೋಣ, 12 ಆಗುತ್ತೆ. ಸೊ D=12 ಅಂತ ಗೊತ್ತಿದೆ. ಸೊ ನಾವು ಈ ಫಾರ್ಮುಲಾ ಇದನ್ನ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವು A54ನ ಕಂಡುಹಿಡಿಬೇಕು. A54ದು ಫಾರ್ಮುಲಾ ನಿಮಗೆ ಗೊತ್ತಿದೆ ಅಲ್ವಾ. ಸೊ ನಾವು ಇವಾಗ A54 ಕ್ವೆಶನ್ ಮಾರ್ಕ್ ಅಂತ ಬರ್ಕೊಳ್ಳೋಣ. ಸೊ A54ಗೆ ಫಾರ್ಮುಲಾ ಏನಿದೆ ಹೇಳಿ ನೋಡೋಣ. A ಪ್ಲಸ್ ನಿಮ್ಗೆ ಗೊತ್ತಿದೆ ಅಲ್ವಾ 53D. ಇದೇನಿಲ್ಲ, AN = A + n - 1 × D ಫಾರ್ಮುಲಾ. ಬಟ್ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಂಪ್ಲಿಫೈಡ್ ವೇಯಲ್ಲಿ ಇಷ್ಟು ಬರುತ್ತೆ. ಬಟ್ ನಮಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿ ನೆಕ್ಸ್ಟ್ ಟರ್ಮ್ 54 ಟರ್ಮ್ ಇದ್ರೆ ಇಲ್ಲಿ 53 ಬರಿಬೇಕು, 53 ಇದ್ರೆ ಇಲ್ಲಿ 52 ಬರಿಬೇಕು. ಇದು ಜನರಲೈಸ್ಡ್ ಫಾರ್ಮುಲಾ ಅಲ್ವಾ. ಸೊ ನಾನು ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ, ಇಲ್ಲಿ ಏನಿಲ್ಲ. ಓಕೆನಾ. A ಎಷ್ಟಿದೆ 3 + 53 × D ನಮಗೆ ಗೊತ್ತಿದೆ ಅಲ್ವಾ 12 ಅಂತ. ಸೊ ಇದನ್ನ ಹೀಗೆ ಬರ್ಕೊಳ್ಳಿ. ಅದಾದ್ಮೇಲೆ ನಮ್ಗೆ ಇಲ್ಲಿ ಎಷ್ಟಾಗುತ್ತೆ 3 ಪ್ಲಸ್ ಇವಾಗ 12 3s ಎಷ್ಟು ಮಾಡಿದ್ರೆ 12 3s ಮತ್ತೆ 12 5s ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಅಲ್ಲಿ ಆನ್ಸರ್ ಅಂತಂದ್ರೆ 636 ಬರುತ್ತೆ. ಹೌದಾ. ಸೊ ಇದನ್ನ ಎರಡನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ 639. 636 + 3 ಮಾಡಿದ್ರೆ ಎಷ್ಟಾಗುತ್ತೆ 639 ಆಗುತ್ತೆ. ಸೊ ಇದು A54 ಹೌದಾ. ಸೊ ನಮಗೆ ಇವಾಗ ಇದು ಸಿಕ್ತು ಈ ಟರ್ಮ್. ಸೊ ನಮಗೆ ಇವಾಗ ಇದಕ್ಕೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ AN ಗೊತ್ತಾಗುತ್ತೆ. ಅದಾದ್ಮೇಲೆ ಎನ್ ಅನ್ನ ಕಂಡುಹಿಡಿಬಹುದು. ಹೌದಾ. ಸೊ ನೋಡಿ ಇವಾಗ ಏನ್ ಮಾಡ್ಬೋದು, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. AN = 639 ಇದೆ ಅಲ್ವಾ. ಸೊ 639 ಪ್ಲಸ್ ಇಲ್ಲಿದೆ 132 ಅಂತ. ಇದನ್ನ ಮಾಡಿದ್ರೆ ನಮಗಿಲ್ಲಿ AN ಎಷ್ಟು ಬರುತ್ತೆ 771 ಬರುತ್ತೆ. ಆ್ಯಡ್ ಮಾಡಿ ನೋಡಿ, ಕರೆಕ್ಟಾಗಿ ಅಷ್ಟೇ ಬರುತ್ತೆ. ಓಕೆನಾ. ಸೊ ಇದಿಷ್ಟು ಆದ್ಮೇಲೆ AN ಗೊತ್ತಾಯ್ತು ನಮಗೆ ಇವಾಗ. ಸೊ ಇದನ್ನ ಇಲ್ಲಿ ಬರಿಬೋದು. ಹೌದಾ. ನಮಗೆ ಇವಾಗ AN = 771 ಅಂತ ಗೊತ್ತಿದೆ. ಸೊ ನೀವು ಇವಾಗ ನೋಡಿ AN ಟರ್ಮು 771 ಆದಾಗ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರೋದು, ಯಾವ ಪದವು ಅಂತ ಕೊಟ್ಟಿದ್ದಾರೆ ನಮ್ಗೆ. AN ಅಲ್ಲ ಕಡೆದು ಯಾವ ಪದ ಅಂದ್ರೆ ಯಾವ ಟರ್ಮ್ ಅಂದ್ರೆ ಎನ್ ಟರ್ಮ್ ಅನ್ನ ಕಂಡುಹಿಡಿಬೇಕಂದ್ರೆ ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಯಾವ ಫಾರ್ಮುಲಾ, AN = A + n - 1 × D. ಹೌದಾ. ಇದರಲ್ಲಿ ಎನ್ ಕಂಡುಹಿಡಿಬೇಕಂದ್ರೆ ಡಿ ಗೊತ್ತಿರಬೇಕು. ನಮಗೆ ಆಲ್ರೆಡಿ ಡಿ ಗೊತ್ತಿದೆ. ಇಲ್ಲಿ ಎ ಗೊತ್ತಿರಬೇಕು, ಏನು ಆಲ್ರೆಡಿ ಕೊಟ್ಟಿದ್ದಾರೆ. AN ಗೊತ್ತಿರಬೇಕು, ಇದು ಆಲ್ರೆಡಿ ಗೊತ್ತಿದೆ ನಮಗೆ. ಸೊ ಈಸಿಯಾಗಿ ನಾವು ಎನ್ ಅನ್ನ ಕಂಡುಹಿಡಿಬಹುದು ಇಲ್ಲಿ. ಸೊ ನೋಡೋಣ ಯಾವ ರೀತಿ ಅಂತ. 771 = A ಎಷ್ಟಿದೆ ಇಲ್ಲಿ 3 + n × 1 × D ಎಷ್ಟಿದೆ 12 ಇದೆ. ಹೌದಾ. ಸೊ ಅದೇ ತರ ಇಲ್ಲಿ 771 ಇದನ್ನ ಈ ಕಡೆ ಬಂದಾಗ ಇಲ್ಲಿ ಏನಾಗುತ್ತೆ -3 × n - 1 × 12 ಆಗುತ್ತೆ. ಸೊ ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ 768 ಬರುತ್ತೆ. ಇದನ್ನ ಮೈನಸ್ ಮಾಡಿದ್ರೆ. ಓಕೆನಾ. ಅದಾದ್ಮೇಲೆ ಇದನ್ನ ನೋಡಿ ಇವಾಗ ಇದನ್ನ ಹಾಗೆ ಬರ್ಕೊಳ್ಳೋಣ. n - 1 × 12 ಅಂತ. ಓಕೆನಾ. n - 1 × 12 ಅಂತ ಹಾಗೆ ಬರ್ಕೊಳ್ಳೋಣ. ಅದಾದ್ಮೇಲೆ ನೋಡಿ ಇದನ್ನ ಸಿಂಪ್ಲಿಫೈ ಇನ್ನ ಮಾಡೋದಾದ್ರೆ 768 ಇದನ್ನ ಈ ಕಡೆ ಬಂದಾಗಿದೆ ಏನಾಗುತ್ತೆ 12 ಕೆಳಗಡೆ ಬರುತ್ತೆ. ಸೊ ಈ n - 1 ಹಾಗೆ ಬರ್ಕೊಳ್ಳೋಣ. ಈ 12 1s 12 6 ಮಾಡ್ಬೋದು. 12 6 ಮಾಡಾದ್ಮೇಲೆ 12 4 ಮಾಡಿದ್ರೆ 12 64s 768 ಆಗುತ್ತೆ. ಸೊ ನೋಡಿ ಇವಾಗ 64 = n - 1. ಹೌದಾ. ನಮಗೆ ಎನ್ ಕಂಡುಹಿಡಿಬೇಕಾಗಿರೋದ್ರಿಂದ ನಾವಿಲ್ಲಿ ಹೆಂಗ್ ಮಾಡ್ಬೋದು ಅಂತಂದ್ರೆ ಎನ್ ಅನ್ನ ಈ ಕಡೆ ಬರೆದ್ರೆ 64 ಅಲ್ವಾ.
ಇಲ್ಲಿ n-1 ಅಂದರೆ ಈ ಕಡೆಗೆ ಬಂದರೆ ಏನಾಗುತ್ತೆ +1 ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು 65. ಸೊ ನಿಮ್ಗೆ ಇದರಿಂದ ಏನು ಅರ್ಥ ಆಯಿತು? n 65. ಅವ್ರು ಕೇಳಿರೋ ಪದ ಸಿಕ್ತಾ ನಮಗೆ? 65. n-ನ 65 ಟರ್ಮು 54ನೇ ಪದಕ್ಕಿಂತ 132 ಪಟ್ಟು ಹೆಚ್ಚಾಗಿದೆ. ಯಾವುದು? 771. ಯಾಕಂದ್ರೆ ನೋಡಿ 65 ಟರ್ಮ್ದು 771ಗೆ ನಾವು ಇದು 771 ಇಲ್ಲಿ ಬರೀರಿ. 771 ಬಂದ್ಬಿಟ್ಟು ಈ 54ನೇ ಪದ ಎಷ್ಟಿದೆ? 639 ಇದೆ. ಈ 639ಗೆ 132 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 771 ಬರುತ್ತೆ. ಓಕೆನಾ? ಸೊ ಇದಕ್ಕಿದು ಈಕ್ವಲ್ ಇದೆ ಅಂತ ಅರ್ಥ ಆಯ್ತಾ? ಸೊ ತುಂಬಾನೇ ಸಿಂಪಲ್ ಇದೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ 13ನೇದು ಏನ್ ಕೊಟ್ಟಿದ್ದಾರೆ ಅಂದ್ರೆ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ ಅಂತ ಕೊಟ್ಟಿದ್ದಾರೆ. ಹೌದಾ? ನಾವಿಲ್ಲಿ ಏನ್ ಕಂಡುಹಿಡಿಬೇಕು? 7ರಿಂದ ಭಾಗಿಸಲ್ಪಡುತ್ತದೆ ಅಂದ್ರೆ ಫಸ್ಟ್ 7ರಿಂದ ಯಾವ್ದಾವ್ದು ಭಾಗ ಆಗ್ತವೆ ಅಂತ ಸಂಖ್ಯೆಗಳನ್ನ ಬರ್ಕೋಬೇಕು ಸಮಾಂತರ ಶ್ರೇಣಿನ. ಅದನ್ನ ನೋಡೋಣ ಯಾವ ರೀತಿ ಮಾಡೋದಂತ. ಅದಾದ್ಮೇಲೆ 7ರಿಂದ ಭಾಗಿಸಲ್ಪಡುತ್ತವೆ ಅಂತ ಕ್ಲೂ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿನ ಬರ್ಕೊಳಕ್ಕೆ. ಅದರಲ್ಲಿ ಎಷ್ಟು ಸಂಖ್ಯೆಗಳು ಭಾಗ ಆಗ್ತವೆ ಅಂತ ನೋಡ್ಬೇಕು. ಇಲ್ಲಿ 3 ಅಂಕಿಗಳು ಅಂತ ಕೊಟ್ಟಿದ್ದಾರೆ. 3 ಅಂಕಿಗಳು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 100 ಇಂದ 3 ಅಂಕಿಗಳು ಸ್ಟಾರ್ಟ್ ಆಗುತ್ತೆ. 100 ಇಂದ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲಿಗೆ ಎಂಡ್ ಆಗುತ್ತೆ? 999 ಬಂದಾಗ 3 ಅಂಕಿ ಎಂಡ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ 1000 4 ಟರ್ಮ್ಸ್ ಬರುತ್ತೆ. ಸೊ ಅದ್ರಲ್ಲಿ ನಾವು ನೋಡೋಣ, ಬನ್ನಿ ಬರಿತಾನೆ ನೋಡೋಣ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಸಮಾಂತರ ಶ್ರೇಣಿ ಬರ್ಕೋಬೇಕು ನಾವು. ಸಮಾಂತರ ಶ್ರೇಣಿ ಬರ್ಕೋಬೇಕಂದ್ರೆ 3 ಅಂಕಿಯ ಫಸ್ಟ್ ಸಂಖ್ಯೆ ಯಾವುದು? 100. ಹೌದಾ? ಸೊ ಅದಾದ್ಮೇಲೆ 101, 102 ಈ ತರ ಬರಿತಾ ಹೋಗೋಣ. ಓಕೆನಾ? ನೋಡಿ ಓಕೆನಾ? ಇದೇ ತರ ಬರಿತಾ ಹೋದ್ರೆ ನಮಗಿಲ್ಲಿ ಎಷ್ಟು ಬರಬೇಕು? 999 ಬಂದಾಗ ಎಂಡ್ ಆಗುತ್ತೆ 3 ಅಂಕೆ ಸಂಖ್ಯೆ. ಇದನ್ನ ಯೂಸ್ ಮಾಡಿಕೊಂಡು ಇದು ಫಸ್ಟ್ 3 ಅಂಕಿಗಳ ಎಷ್ಟು ಸಂಖ್ಯೆಗಳು ಅಂತ ಕಂಡುಹಿಡಿಬೇಕು ನಾವು. ಇವಾಗ ಇಲ್ಲಿಂದ ಇಷ್ಟು ಸಂಖ್ಯೆ ಇರಕ್ ಮಾತ್ರ ಸಾಧ್ಯ. ಇದ್ರಲ್ಲಿ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ ಅಂತ ಇದೆ. ಇದರಲ್ಲಿ 7th ಇಂದ ಯಾವ್ದಾವ್ದು ಭಾಗಿಸಲ್ಪಡುತ್ತವೆ ಅಂತ ಕಂಡುಹಿಡಿಬೇಕು. ಬಟ್ ನಾವ್ ಇಲ್ಲಿ ನೋಡಿ ಎಲ್ಲದಕ್ಕೂ ನಾವು ಮ್ಯಾನ್ಯಲ್ ಕಂಡುಹಿಡ್ಕೊಂತ ಹೋಗಕ್ಕಾಗಲ್ಲ. ಈಗ /7 ಅಂತ 999 ಟರ್ಮ್ ವರ್ಗು ಮಾಡಕ್ಕಾಗಲ್ಲ ನಾವು. ಸೊ ನಾವ್ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಫಸ್ಟ್ ಒಂದು 3 ಟರ್ಮ್ ನ ಯಾವ ಭಾಗ ಆಗುತ್ತೆ ಅಂತ ನೆನ್ಪಿಟ್ಕೊಂಡು ಲಾಸ್ಟ್ ಒಂದ್ 2 ಟರ್ಮ್ ನ ನೆನ್ಪಿಟ್ಕೊಂಡ್ರೆ ಸಾಕು. ನಮಗ್ ಗೊತ್ತಿದೆ ಅಲ್ವಾ ಫಾರ್ಮುಲಾ? ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು n ಅನ್ನ ಕಂಡುಹಿಡಿದ್ರೆ ಇದ್ರಲ್ಲಿ ಎಷ್ಟು ಭಾಗಿಸಲ್ಪಡುತ್ತವೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ನೋಡೋಣ ಬನ್ನಿ. ನೋಡಿ 7 ಟರ್ಮ್ ಇಂದ ಭಾಗ ಮಾಡಿದ್ರೆ ಇದು ಭಾಗ ಆಗಲ್ಲ. ಹೌದಾ? ಇದನ್ನು ಆಗಲ್ಲ. ನೀವು ಮಾಡಿ ನೋಡಿ, ಇದು ಯಾವ್ದು ಆಗಲ್ಲ. 105 ಆಗುತ್ತೆ. ಅದು ಬಿಟ್ಟರೆ 110 ಸಹ ಆಗಲ್ಲ. ಇನ್ನ ಯಾವ್ದಾವ್ದು ಆಗುತ್ತೆ ಅಂತಂದ್ರೆ ಈಗ ಇಲ್ಲಿ ಏನ್ ಬರೆದ್ರೆ 111 ಬರುತ್ತೆ, ಇಲ್ಲಿ 112 ಬರುತ್ತೆ, 113, 114, 115, 116, 117, 118. ಹೌದಾ? 119, ಇಲ್ಲಿ ಇನ್ನ 110 ಎಲ್ಲ ಬರುತ್ತೆ. ಹೌದಾ? ಸೊ ಇದ್ರಲ್ಲಿ ನೋಡಿ ನಮಗೆ ಫಸ್ಟ್ ಟರ್ಮ್ ಗೊತ್ತಾಯ್ತು 105 ಅಂತ. ಸೊ ಇದನ್ನ ಫಸ್ಟ್ ಟರ್ಮ್ ಬರ್ಕೊಂಬೇಡ 105. ಅದಾದ್ಮೇಲೆ 112 ಆಗುತ್ತೆ. ಓಕೆನಾ? ನೋಡಿ ನೀವು ನೆಕ್ಸ್ಟ್ 112 ಆಗುತ್ತೆ. ಅದಾದ್ಮೇಲೆ 119 ಸಹ ಆಗುತ್ತೆ. ಭಾಗ ಮಾಡಿ ನೋಡ್ಬೇಕು ನಾವು. 7ರಿಂದ 7ರಿಂದ ಭಾಗಿಸಲ್ಪಡುತ್ತದ ಭಾಗ ಮಾಡಿ ಕಂಪ್ಲೀಟ್ ಭಾಗ ಆಗ್ಬೇಕು. ಇದು ಕಂಪ್ಲೀಟ್ ಭಾಗ ಆದಾಗ ಮಾತ್ರ ಈ ಟರ್ಮ್ಸ್ ಕನ್ಸಿಡರ್ ಮಾಡ್ಬೇಕು. ಹೌದಾ? ಇದು ಕಂಪ್ಲೀಟ್ ಭಾಗ ಆಗುತ್ತೆ, ಮತ್ತೆ ಇದನ್ನು ಕಂಪ್ಲೀಟ್ ಭಾಗ ಆಗುತ್ತೆ. ನಮಗೆ 3 ಟರ್ಮ್ ಸಿಕ್ಕರೆ ಸಾಕು, ನಾವು ಏನ ಕಂಡುಹಿಡ್ಕೋಬಹುದು? ಡಿನೂ ಸಹ ಕಂಡುಹಿಡ್ಕೋಬಹುದು. ಸೊ ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಇದ್ರದ್ದು ಲಾಸ್ಟ್ ಟರ್ಮ್ ಇಂದ ನಾವು an ಪದನು ಕಂಡುಹಿಡ್ಕೋಬೇಕು. ಸೊ ಏನಕ್ಕಂತಂದ್ರೆ an ಇದ್ದಾಗ ಮಾತ್ರ ನಾವು n ಅನ್ನ ಕಂಡುಹಿಡಿಯಕ್ಕಾಗೋದು. ಸೊ ಲಾಸ್ಟ್ ಇಂದ ಕ್ಯಾಲ್ಕುಲೇಟ್ ಮಾಡ್ಕೊಂತ ಬಂದ್ರೆ 99 ಇಲ್ಲಿ ಇದೆ, 999 ಇದೆ ಅಲ್ವಾ? ಸೊ ಲಾಸ್ಟ್ ಅಂತ ಅಂದ್ರೆ ಇವಾಗ 993 ನೋಡೋಣ, 994 ನೋಡೋಣ, 995 ಇದೇ ತರ ನೋಡ್ಕೊಂತ ಹೋಗೋಣ. 999 ನೀವು ನೋಡಿಬೇಕಂದ್ರೆ 999 7ಇಂದ ಭಾಗ ಆಗಲ್ಲ. 998 ನೋಡ್ಕೊಂತ ಬನ್ನಿ, ಅದನ್ನು ಭಾಗ ಆಗಲ್ಲ, ಇದನ್ನು ಭಾಗ ಆಗಲ್ಲ. 997 ನೋಡಿ, ಅದನ್ನು ಭಾಗ ಆಗಲ್ಲ. ಇದೇ ತರ ನೋಡ್ಕೊಂತ ಬನ್ನಿ, 994 ಭಾಗ ಆಗುತ್ತೆ. ಅಂದ್ರೆ ಲಾಸ್ಟ್ ಟರ್ಮು ಮೂರು ಸಂಖ್ಯೆಗಳಲ್ಲಿ ಲಾಸ್ಟ್ ಟರ್ಮ್ ಅಂದ್ರೆ 994 ಬರುತ್ತೆ. ಸೊ 994 ಬರ್ಕೊಳ್ಳೋಣ. ಓಕೆನಾ? ನಮ್ಗೆ ಇವಾಗ ಇಲ್ಲಿ ಏನ್ ಅರ್ಥ ಆಯ್ತು ನಿಮಗೆ? ವಾಕ್ಯದಲ್ಲಿ ಯಾವುದೇ ಒಂದು ಪ್ರಾಬ್ಲಮೆಟಿಕ್ ಸಂಖ್ಯೆನ ಕೊಟ್ರೆ ಅದನ್ನ ಅರ್ಥ ಮಾಡ್ಕೊಂಡು ಸಂಖ್ಯೆಗಳಲ್ಲಿ ಬರ್ಕೊಳ್ಳೋದು ಹೇಗೆ ಅಂತ ನಾವು ನೋಡಿದ್ವಿ. ಹೌದಾ? ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡೋಣ. ಇವಾಗ a = 105
ಡಿ ಅಂದರೆ ನೋಡಿ 112 105 ಮಾಡಿದ್ರೆ ಎಷ್ಟಾಗುತ್ತೆ 7 ಆಗುತ್ತೆ, ಯಾಕಂದರೆ ಇಲ್ಲಿ ಡಿಫ್ರೆನ್ಸ್ 7 ಅಲ್ವಾ, ಸೊ 7 ಬರುತ್ತೆ ಆಬ್ವಿಯಸ್ಲಿ. AN ಈಕ್ವಲ್ಸ್ 994. ಹೌದಾ, ನಾವೀಗ ಕಂಡುಹಿಡಿಬೇಕಾಗಿರೋದು ಎನ್. ಸೊ ಎನ್ ಕಂಡುಹಿಡಿದ್ರೆ ನಮಗೆ ಎಷ್ಟು ಟರ್ಮ್ಸ್ ಇದೇ ಥರ ಭಾಗಿಸಲ್ಪಡುತ್ತವೆ ಅಂತ ಗೊತ್ತಾಗುತ್ತೆ. ನೋಡಿ ನಾವು ಜಸ್ಟ್ 28th ಟರ್ಮ್ಗೆ ಇಷ್ಟೊಂದು ಟೈಮ್ ತಗೊಂಡ್ವಿ, ಇದೇ ಥರ 999 ಅಂದರೆ ಈ ಥರದ 9 ಲೈನ್ಸ್ ಬರುತ್ತೆ, ಅದೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಈ ಥರ ಫಾರ್ಮುಲಾಸ್ನ ಯೂಸ್ ಮಾಡೋದು ನಾವು. ಸೊ AN ಈಕ್ವಲ್ಸ್ A ಪ್ಲಸ್ N ಮೈನಸ್ 1 ಇಂಟು ಡಿ. AN ಎಷ್ಟಿದೆ 994 ಇದೆ. A ಅಂತಂದರೆ 105 ಪ್ಲಸ್ N ಇಂಟು 1 ಇಂಟು ಡಿ. 994ಗೆ ಮೈನಸ್ 105 ಈ ಕಡೆ ಬರ್ಕೊಂಬೇಡ, ಅವಾಗ ಇಲ್ಲಿ ಉಳಿದಿರೋದು ಎಷ್ಟು N ಮೈನಸ್ 1 ಇಂಟು 7 ಉಳಿಯುತ್ತೆ. ಅದಾದ್ಮೇಲೆ ಇದನ್ನು ಸಬ್ಟ್ರಾಕ್ಟ್ ಮಾಡಿದಾಗ 889 ಬರುತ್ತೆ. ಸೊ ಈ 7 ಈ ಕಡೆ ಬರುತ್ತೆ. ಅದಾದ್ಮೇಲೆ N ಮೈನಸ್ 1 ಹಾಗೆ ಉಳಿಯುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ ನೀವು, 7 1 7 1 2 7 ಬರುತ್ತೆ. ಜಸ್ಟ್ ಬಾಕ್ಸ್ ಅದಲ್ವಾ, ಜಸ್ಟ್ ನೀವು ಮಾಡಿ ಇದು 1 to 7 ಬರುತ್ತೆ. N ಈಕ್ವಲ್ಸ್ ಇವಾಗ ನೋಡಿ 127 ಆಗುತ್ತೆ. ಸೊ ಇಲ್ಲಿ N ಮೈನಸ್ 1 ಅಂದ್ರೆ ಈ ಕಡೆ N ಮೈನಸ್ 1 ಅಂದ್ರೆ ಈ ಕಡೆ ಬಂದಾಗ ಎಷ್ಟಾಗುತ್ತೆ +1 ಆಗುತ್ತೆ. ಸೊ ಇಲ್ಲಿ ಎಷ್ಟು ಬಂತು ಆನ್ಸರು 128. ಅಂದರೆ ಅರ್ಥ ಏನು ಅಂದರೆ 100ಇಂದ ನೋಡ್ಕೊಂತ ಬಂದು 99ವರೆಗೂ ನೀವು 7ಇಂದ ಭಾಗಾಕಾರ ಮಾಡ್ತಾ ಬನ್ನಿ, ಮಾಡಿದ್ರೆ ಟೋಟಲು 128 ಟರ್ಮ್ಸ್ ಮಾತ್ರ ಭಾಗ ಆಗ್ತವೆ ಅಂತ ಅರ್ಥ. ನೋಡಿ ನಿಮಗೆ ಕ್ವೆಶನ್ ಕೊಟ್ಟಾಗ ಎಷ್ಟು ಡಿಫಿಕಲ್ಟ್ ಅಂತ ಅನಿಸ್ತು, ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಇದನ್ನು 2-3 ಮಿನಿಟ್ಸಲ್ಲಿ ನೀವು ಸಾಲ್ವ್ ಮಾಡಿಬಿಡ್ಬೋದು. ಬೇರೆ ನಿಮ್ಗೆ ಇದರಿಂದ ಏನು ಅರ್ಥ ಆಗ್ತಿದೆ ಏನು ನೋಡೋಣ. ಫಸ್ಟ್ ಒಂದನೇದಾಗಿ ಕೆಲವೊಂದೊಂದು ಪ್ರಾಬ್ಲಮ್ಸು ಡೈರೆಕ್ಟಾಗಿ A ಕಂಡಿಡೀರಿ, N ಕಂಡಿಡೀರಿ, AN ಅನ್ನು ಕಂಡಿಡೀರಿ ಅಂತ ಕೊಡ್ತಾರೆ. ಇನ್ನು ಕೆಲವೊಂದೊಂದು ಪ್ರಾಬ್ಲಮ್ಸ್ ಹೆಂಗೆ ಅಂತಂದರೆ AN D ಡೈರೆಕ್ಟಾಗಿ ಕೊಡಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಸೊ ಎಕ್ಸ್ಪ್ರೆಷನ್ಸ್ನ ಸಾಲ್ವ್ ಮಾಡಿ ನಾವು DAN ಆ ಥರದ್ದು ಕಂಡುಹಿಡಿಬೇಕಾಗಿರೋದು ಬರುತ್ತೆ. ಕೆಲವೊಂದೊಂದು ಹೆಂಗೆ ಅಂದರೆ ಯಾವುದನ್ನು ಕಂಡುಹಿಡಿಬೇಕು ಅನ್ನೋದನ್ನೇ ವಾಕ್ಯದಲ್ಲಿ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದೊಂದು ಯಾವ್ದು ಕಂಡುಹಿಡಿಬೇಕು ಅಂತ ಡೈರೆಕ್ಟಾಗಿ ಹೇಳ್ದೇನೆ ಒಂದು ಕ್ಲೂನ ಕೊಟ್ಟಿರ್ತಾರೆ. ಕ್ಲೂನ ಯೂಸ್ ಮಾಡಿಕೊಂಡು ಯಾವುದನ್ನು ಕಂಡುಹಿಡಿಬೇಕು ಅಂತ ತಿಳ್ಕೋಬೇಕು, ಆ ಕಂಡುಹಿಡಿಯೋದಕ್ಕೆ ಯಾವ ಫಾರ್ಮುಲಾಸ್ ಸೂಟ್ ಆಗುತ್ತೆ ಅಂತ ನೋಡ್ಕೋಬೇಕು. ಸೊ ಆವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ. ಸೊ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 14th ಒನ್ ಏನು ಕೊಟ್ಟಿದ್ದಾರೆ ಅಂದರೆ 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೇಮ್ ನಾವು ಲಾಸ್ಟ್ ಟರ್ಮ್ ಯಾವ ಥರ ಮಾಡಿದ್ವಲ್ಲ ಅದೇ ಥರ, ಬಟ್ ನೀವು ಇದ್ರಲ್ಲಿ ನೋಡಿ 4ರಿಂದ ಭಾಗ ಆಗೋದು ಯಾವ್ದ್ಯಾವುದು ಗುಣಕಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಸೊ 10ಇಂದ ಎಲ್ಲಿವರೆಗೂ ಕೊಟ್ಟಿದ್ದಾರೆ 250. ಹೌದಾ, ಸೊ 4ರಿಂದ ಭಾಗ ಅಂತಂದರೆ ನಿಮಗೆ 4ರದು ನೋಡಿ ಟೇಬಲ್ಸ್ ಗೊತ್ತಲ್ವಾ, 4 1 4, 4 2 8, 4 3 12. ಸೊ ಇದೇ ಥರ ಇವಾಗ ಈ ಥರ ಮಾಡ್ಕೊತ ಹೋಗೋದು. ಸೊ ನಾವು ಈ ಥರ ಮಾಡ್ಕೊತ ಹೋದಾಗ ಇದರಲ್ಲಿ ನಮಗೆ 4 ಇದನ್ನ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಹೌದಾ, 4 10 ಅಂತಂದರೆ ನೋಡಿ 10 ಮೇಲ್ಗಡೆ ಅಂತಂದ್ರೆ 4 ಬರಲ್ಲ, 8 ಬರಲ್ಲ, 12 ಬರುತ್ತದ. ಸೊ 12ಅನ್ನು ಕನ್ಸಿಡರ್ ಮಾಡ್ಕೋಬೋದು ಗುಣಕಗಳು ಅಂದರೆ 12. ಸೊ ಅದಾದ್ಮೇಲೆ ನೋಡಿ 16, 12, 16, 20 ಗುಣಕಗಳಲ್ವಾ. 250 ಅಂತ ಬಂದಾಗ ನೋಡಿ ನೀವು 250th ಟರ್ಮಿಗಿಂತ ಮುಂಚೆ ಯಾವ್ದು ಭಾಗ ಆಗುತ್ತೆ 250 ಭಾಗ ಆಗುತ್ತಾ, ಇದು 4ಇಂದ ಭಾಗ ಮಾಡಿದಾಗ ನಮಗೆ ಕಂಪ್ಲೀಟ್ ಡಿಜಿಟ್ ಬಂದರೆ ಮಾತ್ರ ಇದು ಇದರ ಗುಣಕಗಳು ಅಂತ ಅರ್ಥ. ಕಂಪ್ಲೀಟ್ ಡಿಜಿಟ್ ಬಂದಿಲ್ಲ ಅಂದರೆ ಇದನ್ನ ಮಾಡಿ ನೋಡಿ, ಇದು ಕಂಪ್ಲೀಟ್ ಡಿಜಿಟ್ ಬರಲ್ಲ. ಸೊ ನೆಕ್ಸ್ಟ್ 249 ಅನ್ನ ನೋಡೋಣ, ಅವಾಗಲೂ ಸಹ ನಮಗೆ ಕಂಪ್ಲೀಟ್ ಡಿಜಿಟ್ ಬರಲ್ಲ. ಸೊ ನೀವು ನೋಡಿ 248 ಮಾಡಿ ನೋಡಿ ಬರುತ್ತೆ ನಿಮಗೆ. ನೋಡಿ ಇದು 4 1 4 ಬರುತ್ತಲ್ವಾ, 4 24 ಬರುತ್ತೆ, 4 8 ಬರುತ್ತೆ. 62 ಅಂದರೆ ಈ 62 4 × 62 ಮಾಡಿದ್ರೆ ನಮಗೆ 248 ಬರುತ್ತೆ. ಓಕೆನಾ. ಸೊ ಅಂದರೆ ಈ ಟರ್ಮ್ನ ಬರ್ಕೋಬೋದು. ಈ ಟರ್ಮ್ನ ಏನಂತ ಬರ್ಕೋಬೋದು ನಾವು AN ಅಂತ ಬರ್ಕೋಬೋದು. ಓಕೆನಾ, 248 ಅಂತ. ಸೊ ಇಲ್ಲಿನೂ ಅಷ್ಟೇ ಸೇಮ್ ಕೊಟ್ಟಿರೋದು. ಏನು ಕೊಟ್ಟಿದ್ದಾರೆ, ಎಷ್ಟು ಗುಣಕಗಳು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಗುಣಕಗಳ ಸಂಖ್ಯೆ ಅಂದರೆ ಕಂಡುಹಿಡಿಯೋಣ ಇಲ್ಲಿಂದ ಎಲ್ಲಿಗೆ ಎಷ್ಟು ಬರುತ್ತೆ ಅಂತ. ಸೇಮ್ ನಾವು ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರ ಅದೇ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ ನೋಡೋಣ ಇವಾಗ. AN ಈಕ್ವಲ್ಸ್ A ಪ್ಲಸ್ N ಮೈನಸ್ 1 ಇಂಟು ಡಿ.
ಎ ಏನು ನಮ್ಗೆ ಗೊತ್ತಿದೆ 248 ಅಂತ, ಹಾಗೆ ಬರ್ಕೊಳ್ಳೋಣ. ಎ ಅಂದರೆ 12 ಪ್ಲಸ್ ಎನ್ ಇಂಟು 1, ಡಿ ಅಂದರೆ 16, 12 ಮಾಡಿದ್ರೆ ಎಷ್ಟು ಬರುತ್ತೆ? ಆಬ್ವಿಯಸ್ಲಿ 4, ಯಾಕಂದರೆ 4 ಗುಣಕಗಳು ಅಂದರೆ 4 ಬರುತ್ತೆ ಡಿಫ್ರೆನ್ಸು. ಸೊ ನೋಡಿ 248 ಅಲ್ವಾ? ಸೊ ಈ 248 ಇದನ್ನು ಈ ಕಡೆ ಬರ್ಕೋಬೇಕು ಅಂದರೆ -12 ಆಗುತ್ತೆ. ಸೊ ಕಂಡುಹಿಡಿಬೇಕಾಗಿರೋದು n-1 ಇಂಟು 4. ಇದನ್ನು ಗುಣಕಾರ ಮಾಡಬೇಕಾದ್ರೆ ನಾವು ಇದನ್ನು 4 1 4, ಕೆಲವೊಬ್ಬರು ಮಕ್ಕಳು ಏನು ಮಾಡ್ತಾರೆ ಅಂದರೆ 4 ಇದನ್ನು ಎಲ್ಲ ಸಿಂಪ್ಲಿಫೈ ಮಾಡ್ಕೊಂತ ಕೂತ್ಬಿಡ್ತಾರೆ. ಸಿಂಪ್ಲಿಫೈ ಮಾಡದೇ ಇರೋದೇ ಏನಕ್ಕೆ ಇಟ್ಕೊತಾ ಇದ್ದೀನಿ ಅಂದರೆ ಇದು ಒಂದು ಸ್ಟೆಪ್ ರೆಡ್ಯೂಸ್ ಮಾಡೋದು. ಯಾಕೆಂದರೆ 4 ನಾವು ಹೇಗಿದ್ರು ಇದರಿಂದ ಭಾಗ ಮಾಡಬೇಕಲ್ವಾ, ಅದಕ್ಕೆ ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ದೇನೆ ಹಾಗೇನೆ ಇಟ್ಕೋಬೋದು. ಸೊ 248 -12 ಮಲ್ಟಿಪ್ಲೈ ಮಾಡಿದ್ರೂ ಆನ್ಸರ್ ಬರುತ್ತೆ, ಮತ್ತು ಎಕ್ಸ್ಟ್ರಾ ಒಂದು ಸ್ಟೆಪ್ ಆಗುತ್ತೆ. ಸೊ ನಾವು ನೋಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಅಥವಾ ನಾವು ಹಾಗೆ ಇಟ್ಕೊತ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದಾ ಅಂತ. ಓಕೆನಾ? 248 -12 ಮಾಡಿದ್ರೆ ಎಷ್ಟು ಬರುತ್ತೆ? ನಮಗೆ 236 ಬರುತ್ತೆ. ಸೊ n-1 ಇಂಟು 4. ಇವಾಗ 236ನ ಡಿವೈಡೆಡ್ ಬೈ 4 ಈ ಕಡೆ ಮಾಡಿದ್ರೆ ನೋಡಿ n-1 ಹಾಗೆ ಬರ್ಕೊಳ್ಳಿ. ಸೊ ಇದನ್ನು ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 59 ಬರುತ್ತೆ. ಓಕೆನಾ? 59 ಬಾಕ್ಸ್ ನೋಡಿ 59 ಬರೋದು. ಸೊ ನೋಡಿ ಇಲ್ಲಿ ಇವಾಗ ಎಷ್ಟು ಬಂತು? 59 ಈಕ್ವಲ್ಸ್ n-1 ಅಂತ ಬರುತ್ತೆ. ಸೊ n ಈಕ್ವಲ್ಸ್ ನಮಗೆ 59 + 1 ಮಾಡಿದ್ರೆ ಎಷ್ಟಾಗುತ್ತೆ? 60 ಆಗುತ್ತೆ. ಅಂದರೆ 60 ಗುಣಕಗಳು ಬರುತ್ತೆ. 4ರಿಂದ ಮಗ್ಗಿಯಿಂದ ಮಾಡ್ಕೊತ ಹೋದರೆ ನಮಗೆ 60 ಗುಣಕಗಳು ಈ ಥರದ್ದು 1 2 3 4 5 ಈ ಥರ ಎಣಿಸ್ಕೊಂತ ಹೋದರೆ 60 ಗುಣಕಗಳನ್ನು ಮಾಡ್ಬೋದು 248 ಟರ್ಮ್ ಒಳಗಡೆ. ಅಂದರೆ ಅವ್ರು ಕೊಟ್ಟಿರೋದೇನು 250 ಗುಣಕಗಳು ಅಂದರೆ ಅದು ಯಾವುದೂ ಬರಲ್ಲ. ಸೊ ಇದಿಷ್ಟರೊಳಗಡೆ ಇಷ್ಟು ಟರ್ಮ್ಸ್ನ ಮಾಡ್ಬೋದು ಅಂತ ಅರ್ಥ. ಹೌದಾ? ಅರ್ಥ ಆಗಿದೆ ಅಲ್ವಾ? ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್. ಇನ್ನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ ಈ ಸೆಕ್ಷನ್ನಲ್ಲಿ. ಸೊ ಆಲ್ಮೋಸ್ಟ್ ಇನ್ನು ಉಳಿದಿರೋ ಎಲ್ಲ ಪ್ರಾಬ್ಲಮ್ಸು ಸಿಮಿಲರ್ ಅದೇ ಥರ ಇದ್ದಾವೆ. ಸೊ ಅದಕ್ಕೋಸ್ಕರ ಇದು ಲಾಸ್ಟ್ ಒಂದು ಪ್ರಾಬ್ಲಮ್ 20th ಒನ್ನನ್ನು ಸಾಲ್ವ್ ಮಾಡಿಸ್ತೀನಿ. ಸೊ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ಸಿಗೆ ಆನ್ಸರ್ ಬೇಕು ಅಂದ್ರೂ ಸಹ ನಮ್ಮ ಇಮೇಲ್ ಐಡಿಗೆ ನೀವು ಪೋಸ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ನಿಮಗೆ ಆನ್ಸರ್ನ ನಾನು ಕಳಿಸ್ತೀನಿ. ಓಕೆನಾ? ಸೊ ನೋಡೋಣ ಇವಾಗ 20th ಒನ್ನು. 20th ಕ್ವೆಶನ್ ನೋಡಿ. ಇಲ್ಲಿ ರಾಮ್ಕಲಿಯು ವರ್ಷದ ಮೊದಲನೆಯ ವಾರದಲ್ಲಿ 5 ಉಳಿಸಿದಳು. ಮೊದಲನೆಯ ವಾರದಲ್ಲಿ 5 ಉಳಿಸಿದಳು ಅಂದರೆ ಏನರ್ಥ? ಎ ಕೊಟ್ಟಿದ್ದಾರೆ. ಹೌದಾ? ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು 1.75ಕ್ಕೆ ಹೆಚ್ಚಿಸಿದಳು ಅಂತ ಕೊಟ್ಟಿದ್ದಾರೆ. ಸೊ ಹೆಚ್ಚಿಸಿದಳು ಅಂದರೆ ಏನರ್ಥ? ಡಿಫ್ರೆನ್ಸ್ ಅಮೌಂಟು. ಈ ಸಲ 5 ಅಂದರೆ 1.7 ರೂಪೀಸ್ ನೆಕ್ಸ್ಟ್ ಟೈಮ್ ಹೆಚ್ಚಿಗೆ ಮಾಡ್ತಾಳೆ, ಮತ್ತೆ ಇನ್ನೊಂದ್ಸಲ ಅಂದರೆ ಅದಕ್ಕಿಂತ 1.7 ರೂಪೀಸ್ ಹೆಚ್ಚಿಗೆ ಮಾಡ್ಕೊತ ಹೋಗ್ತಾಳೆ ಅಂತ ಅರ್ಥ. ಹೌದಾ? ಸೊ ಅದು ಏನಾಗುತ್ತೆ? ಡಿಫ್ರೆನ್ಸ್ ಅಮೌಂಟ್ ಆಗುತ್ತೆ. ಸೊ ಅವ್ರು ಕೇಳ್ತಾ ಇರೋದೇನು? n-ನೇ ವಾರದಲ್ಲಿ ಅವಳ ಉಳಿತಾಯವು 20.75 ಆದರೆ n-ನೇ ವಾರದಲ್ಲಿ ಅಂತಂದರೆ ಅರ್ಥ ಏನು? n ಟರ್ಮ್ ಅಂತ ಅರ್ಥ. ಹೌದಾ? ಆದರೆ n-ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಿಲ್ಲ ಇದರಲ್ಲಿ, ಎಲ್ಲ ಡೈರೆಕ್ಟಾಗಿ ಇದೆ, ವಾಕ್ಯದಲ್ಲಿದೆ ಅಷ್ಟೇ. ಹೌದಾ? a = 5 ಏನಕ್ಕಂದರೆ ಮೊದಲನೇ ವಾರದಲ್ಲಿ. ಹೆಚ್ಚಿಸುತ್ತಾ ಹೋದಳು ಅಂದರೆ ಡಿಫ್ರೆನ್ಸ್ ಅಮೌಂಟ್ 1.75. ನೆಕ್ಸ್ಟ್ ಅದಾದಮೇಲೆ n-ನೇ ವಾರದ ಉಳಿತಾಯವನ್ನು ನಾವು ಕಂಡುಹಿಡಿಬೇಕು. n ಎಷ್ಟು ಕೊಟ್ಟಿದ್ದಾರೆ? 20.75 ಕೊಟ್ಟಿದ್ದಾರೆ. ಓಕೆನಾ? ಸೊ ಹಂಗಂದರೆ ಯಾವ ವಾರದಲ್ಲಿ ಅಮೌಂಟು ಅವ್ರದ್ದು 20.75 ಆಗುತ್ತೆ? ಫಸ್ಟು 5 ಇತ್ತು, 5 + 1.7 ಆಗುತ್ತೆ. ನೆಕ್ಸ್ಟ್ ಟರ್ಮ್ ಇದೇ ಥರ ಮಾಡ್ಕೊತ ಹೋದಾಗ 20.75 ಯಾವ ವಾರದಲ್ಲಿ ಬರುತ್ತೆ ಅವಳದು ಅಂತ ಕಂಡುಹಿಡಿಬೇಕು. ಅದನ್ನು ಸಹ n-ಅನ್ನು ಕಂಡುಹಿಡಿಯೋದನ್ನೇ ಮಾಡೋದು. ಹೌದಾ? ಸೊ ನೋಡಿ, n = a + n-1 ಇಂಟು ಡಿ. ಈ ಪ್ರಾಬ್ಲಮ್ನ ನಾನು ಏನಕ್ಕೆ ಚೂಸ್ ಮಾಡ್ಕೊಂಡೆ ಅಂದರೆ, ನಮ್ಮ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋಸದೆಲ್ಲ ನೋಡಿದ್ದೀನಿ. ನಾನು ಈ ಥರ ಪಾಯಿಂಟ್ಸ್ ಬಂದಾಗ ಯಾವ ಥರ ಸಿಂಪ್ಲಿಫೈ ಮಾಡಬೇಕು ಅಂತ ಈಸಿಯಾಗಿ ಹೇಳಿದ್ದೆ. ಇನ್ನೊಂದ್ಸಲ ನಿಮಗೆ ರಿಪೀಟ್ ಆಗಲಿ ಅಂತೇಳಿ ಈ ಕ್ವಶನ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಇವಾಗ ಯಾವ ರೀತಿ ಅಂತ. 20.75 ಅಲ್ವಾ? ಸೊ ನೋಡಿ ಇಲ್ಲಿ 20.75 ಈಕ್ವಲ್ಸ್ ಎ ಅಂತಂದರೆ 5 ಅಲ್ವಾ? ಸೊ 5 + n-1 ಇಂಟು 1.75. ಇವಾಗ 20.75 ಇದನ್ನು -5 ಬರ್ಕೊಳ್ಳೋಣ. ಓಕೆನಾ? ಅದಾದಮೇಲೆ ಇನ್ನು ಉಳಿದಿರೋ ಟರ್ಮ್ನ ಹಾಗೆ ಬರ್ಕೊಳ್ಳೋಣ 1.75 ಅಂತೇಳಿ. ಸೊ ಇದನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗಿಲ್ಲಿ? 15.75 ಅಲ್ವಾ? 5 ಇದನ್ನು ಮೈನಸ್ ಮಾಡಿದ್ರೆ 15.75. ಅದಾದಮೇಲೆ n-1 ಹಾಗೆ ಬರ್ಕೊಳ್ಳೋಣ. ಈ 1.75ನ ಇಲ್ಲಿ ಬರ್ಕೊಳ್ಳೋಣ. ಹೌದಾ? ಇದೇ ಥರ ಮಾಡಬೇಕು. ಸೊ ನೋಡಿ, ಇವಾಗ ಇಲ್ಲಿ ಪಾಯಿಂಟ್ ಇದ್ದಾಗ ನಿಮಗೆ
ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಸೊ ಆವಾಗ ನಾವು ಏನು ಮಾಡ್ಬೇಕಂತಂದರೆ ಸಿಂಪ್ಲಿಫೈಡ್ ವೇಯಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆ ಅಂತಂದರೆ ನಾವು 1 ಅಂತ ಅರ್ಥ. ಸೊ ನಾವು ಇದನ್ನು 15.75 ಹಾಗೆ ಬರ್ಕೊಂಡ್ಬಿಟ್ಟು ಈ ಪಾಯಿಂಟ್ ಬದಲು ಇಲ್ಲಿ 1 ಬರ್ಕೋಬೇಕು. ಓಕೆನಾ. ಇಲ್ಲಿ 2 ಟರ್ಮ್ ಇದ್ರೆ ಇಲ್ಲಿ 2 0 ಹಾಕೋಬೇಕು. ಅದಾದಮೇಲೆ ನೋಡಿ ಓಲ್ ಡಿವೈಡೆಡ್ ಬೈ ಇದನ್ನು ಅದೇ ಥರ ಬರ್ಕೋಬೇಕು 1.75 ಅಂತ ಓಲ್ ಡಿವೈಡೆಡ್ ಬೈ ಇಲ್ಲಿ ಪಾಯಿಂಟ್ ಅಂದರೆ 1 2 0 ಹಾಕೋಬೇಕು. ಹೌದಾ. ಸೊ ಇದನ್ನು ನಾವು ಏನಕ್ಕೆ ಈ ಥರ ಇನ್ನೊಂದು ಟರ್ಮಲ್ಲಿ ಬರ್ಕೊತೀವಿ ಮ್ಯಾಥ್ಸಲ್ಲಿ ಅಂದರೆ, ಇದರಿಂದ ನೀವು ಇದನ್ನು ಡಿವೈಡ್ ಮಾಡಿದ್ರೆ ನಿಮ್ಗೆ ಇಷ್ಟೇ ಬರುತ್ತೆ. ಇದರಿಂದ ನೀವು ಇದನ್ನು ಡಿವೈಡ್ ಮಾಡಿದ್ರೆ ನಿಮ್ಗೆ ಇಷ್ಟೇ ಬರುತ್ತೆ. ಬಟ್ ಇಲ್ಲಿ ನಾವು ಇದನ್ನು ಡಿವೈಡೆಡ್ ಬೈ 0.75 ಅಂತ ಬರ್ಕೋಬಾರ್ದು. ಆ್ಯಕ್ಚುಲಿ ಹೆಂಗೆ ಬರ್ಕೋಬೇಕಂದ್ರೆ, ಏನಕ್ಕಂದರೆ ಇದನ್ನು ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಅರ್ಥ. ಸೊ ಇದನ್ನು ಇದಕ್ಕೆ ಡಿವೈಡ್ ಮಾಡಿದ್ರೆ ನಮಗೆ ಈ ಪಾಯಿಂಟ್, ಯಾಕೆಂದರೆ ಪಾಯಿಂಟ್ ಬದಲಿನೇ ಅಲ್ವಾ ನಾವಿಲ್ಲಿ ಡಿವೈಡೆಡ್ ಬೈ 100 ಅಂತ ಬರ್ಕೊಳೋದು. ಸೊ ಅದಕ್ಕೆ ಇಲ್ಲಿ ಪಾಯಿಂಟ್ ಬರೀಬಾರ್ದು. 100ಇಂದ 175 ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಅರ್ಥ. ನೋಡಿ ಇವಾಗ ಇದನ್ನು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಏನಕ್ಕಂತಂದರೆ ಇದನ್ನು ಇನ್ನೂ ಒಂದು ರೀತಿ ಬರ್ಕೊಳೋದಾದರೆ, ನಾನು ಆ ಥರ ಬರೆಯಲ್ಲ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಮಗೆ ಇಲ್ಲಿ ಜಸ್ಟ್ ತೋರಿಸ್ತಾ ಇರೋದು 1575 ಇದೆ ಅಲ್ವಾ. ಸೊ ಇದನ್ನು 100 ಅಂತ ಬರ್ಕೊಂಡಾಗ ಇಲ್ಲಿ ಏನೇ ಒಂದು ಕೆಳಗಡೆ ಟರ್ಮ್ ಅಂದರೆ ಇದು ಓಲ್, ಇದು 1 ಟರ್ಮ್, ಇದು 1 ಟರ್ಮ್, ಈ ಟರ್ಮನ್ನು ನಾವು ಪಕ್ಕದಲ್ಲಿ ಬರ್ಕೋಬೇಕಾದ್ರೆ ಇದು ಉಲ್ಟಾ ಆಗುತ್ತೆ. ಈ ಥರ 100 ಡಿವೈಡೆಡ್ ಬೈ 175 ಆಗುತ್ತೆ. ಈ ಥರನೂ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಈ ಥರ ಬರಿದೇನೂ ಸಹ ಇದರಿಂದ ಇದು ಬಾಕ್ಸೋದು, ಇದರಿಂದ ಇದು ಬಾಕ್ಸೋದು ಅಂತ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಸಾಕು. ಓಕೆನಾ. ನಾನೇನು ಮಾಡ್ತೀನಿ ಅಂದರೆ ಇದು ಬೇಡ, ಎಕ್ಸ್ಟ್ರಾ ಒಂದು ಸ್ಟೆಪ್ಪು. ನಾನೇನು ಮಾಡ್ತೀನಿ ಅಂತಂದರೆ ಇದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು 1575 ಇದೆ, ಇಲ್ಲಿ 175 ಇದೆ. ಓಕೆನಾ. ಸೊ ಅದನ್ನು ನೋಡಿ ಇಲ್ಲಿ 5ಇಂದ ಡಿವೈಡ್ ಮಾಡ್ತಾ ಹೋಗಿ, ಡಿವೈಡ್ ಮಾಡಿದಾಗ ನಿಮಗೆ 175 1 175 9 ಬರುತ್ತೆ ಇಲ್ಲಿ. ಸೊ 9 ಬಂದಾಗ ಇಲ್ಲಿ ಎಷ್ಟಾಯ್ತು ಇವಾಗ ಆನ್ಸರ್ ನಮಗೆ n-1 ಅಲ್ವಾ. n-1 ಈಕ್ವಲ್ಸ್ 9 ಆಗುತ್ತೆ. ಸೊ ಆವಾಗ n ಈಕ್ವಲ್ಸ್ 9 ಇಲ್ಲಿ +1 ಮಾಡಿದಾಗ ಎಷ್ಟಾಗುತ್ತೆ, n = 10 ಆಗುತ್ತೆ. ಸೊ ಇದು ತುಂಬಾ ಈಸಿ ಅಲ್ವಾ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ 1.2 ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿ ಆಲ್ಮೋಸ್ಟ್ ನಾವು ಎಲ್ಲ ಥರದ್ದನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ 1.2 ಎಕ್ಸಸೈಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಯಾವ ರೀತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಂತ. ಸಮಾಂತರ ಶ್ರೇಣಿಯಲ್ಲಿ ಇನ್ನೂ ಒಂದು ಸೆಕ್ಷನ್ ಇದೆ ಅಲ್ವಾ, ಇನ್ನು 1.3 1.4 ಸೆಕ್ಷನ್ಸ್ ಇದೆ. ಸೊ ನೋಡೋಣ, ಅದನ್ನು ನಮ್ಮ ಮುಂದಿನ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ನಮ್ಮ ವಿಡಿಯೋಸ್ ಲಾಸ್ಟ್ ವಿಡಿಯೋಸ್ನ ಸಹ ವಾಚ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾಕೆ ಈ ರೀತಿ ಫಾರ್ಮುಲಾಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ವಿಡಿಯೋನ ಇಲ್ಲಿವರೆಗೂ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರೋ, ಇದುವರೆಗೂ ವಾಚ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.